ಮಕ್ಕಳೇ, ವೆಲ್ಕಮ್ ಟು ಕೆಮಿಸ್ಟ್ರಿ ಕ್ಲಾಸ್. ಇವತ್ತಿನ ಕ್ಲಾಸಲ್ಲಿ ನಾವೇನು ಕಲಿತಿದ್ದೀವಿ ಅಂತಂದರೆ ಕೆಮಿಕಲ್ ಕ್ಲಾಸಿಫಿಕೇಶನ್. ಏನು ಮ್ಯಾಮ್ ಕೆಮಿಕಲ್ ಕ್ಲಾಸಿಫಿಕೇಶನ್ ಅಂತಂತಂದ್ರೆ, ಇವಾಗ H2O ಇದು ಒಂದು ಕೆಮಿಕಲ, ಅಂದರೆ ಇದರಲ್ಲಿ H2+O, ಇದರಲ್ಲಿ ಹೈಡ್ರೋಜನ್ ಇದೆ, ಇದರಲ್ಲಿ ಆಕ್ಸಿಜನ್ ಇದೆ. ಸೊ ದಿಸ್ ಈಸ್ ಒನ್ ಫಾರ್ಮ್ ಆಫ್ ಕೆಮಿಕಲ್. ಓಕೆ, ಆ್ಯಂಡ್ ದೆನ್ CO2 ಇದು ಒಂದು ಕೆಮಿಕಲ್, ಕಾರ್ಬನ್ ಡೈಆಕ್ಸೈಡ್. ಸೊ ಈ ಥರ ಕೆಮಿಕಲ್ಸ್ ಇದ್ದಾಗ ಅದರದ್ದು ಕ್ಲಾಸಿಫಿಕೇಶನ್ ಅಂತ ಮಾಡ್ತಾರೆ. ಯಾವುದೇ ಆಗಲಿ, ಬರೀ ಇದೊಂದಕ್ಕೆ ಏನಂತಾರೆ ಗೊತ್ತಾ ನಿಮಗೆ? ಬರೀ H2, N2, O2 ಇದಕ್ಕೇನಂತಾರೆ ಗೊತ್ತಿಲ್ಲ. ಮ್ಯಾಮ್ ಇವಾಗ H2O ಇದನ್ನು ಕಂಬೈನ್ ಮಾಡ್ತಾರೆ, ಏನಂತಾರೆ ಗೊತ್ತಿಲ್ಲ. ಸೊ ಆ್ಯಂಡ್ H2O ಪ್ಲಸ್ ಇನ್ನೊಂದು ಯಾವುದೋ ಮಿಕ್ಸ್ ಮಾಡ್ತಾರೆ, Na ಏನೋ ಮಿಕ್ಸ್ ಮಾಡ್ತಾರೆ, ಅದಕ್ಕೇನಂತಾರೆ. ಸೊ ನಿಮಗೆ ಅದ್ರ ಒಂದೊಂದ್ರದ್ದು ಒಂದೊಂದು ಹೆಸರು ಅಂತ ಇರುತ್ತೆ. ಆ ಹೆಸರನ್ನ ತಿಳ್ಕೊಳ್ಳೋಕ್ಕೋಸ್ಕರ ಕೆಮಿಕಲ್ ಕ್ಲಾಸಿಫಿಕೇಶನ್ ಅಂತ ಮಾಡಿದ್ದಾರೆ. ಅದರಲ್ಲಿ ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ಮಿಕ್ಸ್ಚರ್ಸ್. ಮಿಕ್ಸ್ಚರ್ ನೀವೇ ಹೆಸರು ನೋಡೇ ಹೇಳ್ಬಿಡ್ಬೋದು ಮಿಕ್ಸ್ಚರ್ ಅಂದರೆ ಏನು ಅಂತ. ಒಂದಕ್ಕೊಂದು ಮಿಕ್ಸ್ ಮಾಡೋದು. ಓಕೆ, ಮಿಕ್ಸ್ಚರ್ ಇಸ್ ನಥಿಂಗ್ ಬಟ್ ಕಂಬೈನಿಂಗ್ ಟೂ ಆರ್ ಮೋರ್ ಪ್ಯೂರ್ ಸಬ್ಸ್ಟಾನ್ಸಸ್. ಒಂದು ಸಬ್ಸ್ಟಾನ್ಸ್ ಇದೆ, ಇನ್ನೊಂದು ಸಬ್ಸ್ಟಾನ್ಸ್ ಇದೆ, ಇದೆರಡನ್ನು ಮಿಕ್ಸ್ ಮಾಡಿದರೆ ಒಂದು ಸಬ್ಸ್ಟಾನ್ಸ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಅ ಮಿಕ್ಸ್ಚರ್. ಓಕೆ, ಕಂಬೈನಿಂಗ್ ಆಫ್ ಅ ಟೂ ಆರ್ ಮೋರ್ ಪ್ಯೂರ್ ಸಬ್ಸ್ಟಾನ್ಸಸ್ ಬೈ ದ ಫಿಸಿಕಲ್ ಕಾಂಬಿನೇಷನ್ ಆಗಿ ಕಂಬೈನ್ ಮಾಡಿದಾಗ ನಮಗೆ ಮಿಕ್ಸ್ಚರ್ ಅಂತ ಒಂದು ಸಿಗುತ್ತೆ. ಓಕೆ, ಇದರಲ್ಲೂ ಟೂ ಟೈಪ್ಸ್ ಆಫ್ ಮಿಕ್ಸ್ಚರ್ಸ್ ಇದೆ. ಓಕೆ, ವಿ ಆರ್ ಹ್ಯಾವಿಂಗ್ ಟೂ ಟೈಪ್ಸ್. ಮಿಕ್ಸ್ಚರ್ ಅಂದರೆ ಏನು ಗೊತ್ತಲ್ವಾ? ಏನು ಕಂಬೈನ್ ಮಾಡ್ತೀವಿ, ಟೂ ಆರ್ ಮೋರ್ ಪ್ಯೂರ್ ಸಬ್ಸ್ಟೆನ್ಸನ್ನು ಕಂಬೈನ್ ಮಾಡ್ತೀವಿ. ಪ್ಯೂರ್ ಸಬ್ಸ್ಟೆನ್ಸ್ ಅಂದರೆ ಏನು ಅಂತ ನೆಕ್ಸ್ಟ್ ಹೇಳ್ತೀನಿ ನಾನು. ಸೊ ಇವಾಗ ಮಿಕ್ಸ್ಚರಲ್ಲಿ ಟೂ ಕಾಂಪೊನೆಂಟ್ಸ್ ಇದೆ ಅಂತ ಹೇಳಿದೆ. ಒನ್ ಈಸ್ ಹೋಮೋಜಿನಿಯಸ್, ದ ಅನದರ್ ಒನ್ ಈಸ್ ಹೆಟ್ರೋಜಿನಿಯಸ್. ಒನ್ ಈಸ್ ಹೋಮೋಜಿನಿಯಸ್ ಮಿಕ್ಸ್ಚರ್, ಅದರ್ ಒನ್ ಈಸ್ ಅ ಹೆಟ್ರೋಜಿನಿಯಸ್ ಮಿಕ್ಸ್ಚರ್. ಏನು ಮ್ಯಾಮ್ ಇದು ಟೂ ಟೈಪ್ಸ್ ಇದೆ ಅಂತಂದರೆ ಏನೋ ಡಿಫ್ರೆನ್ಸ್ ಇದ್ದೇ ಇರುತ್ತೆ, ಹೌದಲ್ವಾ? ನಿಮಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟು ಆಮೇಲೆ ಡೆಫಿನೇಷನ್ ಹೇಳ್ತೀನಿ. ಹೋಮೋಜಿನಿಯಸ್, ನೀವಿಲ್ಲಿ ಸಾಲ್ಟ್ ಪ್ಲಸ್ ವಾಟರ್, ಆಯಿತಾ? ಸಾಲ್ಟ್ ಪ್ಲಸ್ ವಾಟರು ಒಂದು ಇದರಲ್ಲಿ ಹಾಕಿದಾಗ, ಉಪ್ಪು ಮತ್ತು ನೀರು ಹಾಕಿದಾಗ, ಉಪ್ಪು ಬೇರೆ ಕಡೆ, ನೀರು ಬೇರೆ ಕಡೆ, ಉಪ್ಪು ಬೇರೆ ಕಡೆ, ನೀರು ಬೇರೆ ಕಡೆ ಇರತ್ತಾ? ಚಾನ್ಸೇ ಇಲ್ಲ. ಉಪ್ಪು ನೀರು ಹಾಕಿದಾಗ ಏನಾಗುತ್ತೆ, ಉಪ್ಪು ಮತ್ತು ನೀರೆಲ್ಲ ಮಿಕ್ಸ್ ಆಗಿ ಒಂದು ಲಿಕ್ವಿಡ್ ಫಾರ್ಮ್, ಒಂದೇ ಒಂದು ಫಾರ್ಮಲ್ಲಿ ಫಾರ್ಮ್ ಆಗುತ್ತೆ, ಒಂದೇ ಒಂದು ಫೇಸಲ್ಲಿ ಫಾರ್ಮ್ ಆಗುತ್ತೆ, ಹೌದಲ್ವಾ? ಸಾಲ್ಟ್ ಪ್ಲಸ್ ವಾಟರ್ ಮಿಕ್ಸ್ ಮಾಡಿದಾಗ ಅಥವಾ ಶುಗರ್ ಪ್ಲಸ್ ವಾಟರ್ ಮಿಕ್ಸ್ ಮಾಡಿದಾಗ ಒಂದೇ ಫಾರ್ಮ್ ಮಿಕ್ಸ್ ಆಗಿ ಒಂದೇ ಫಾರ್ಮ್ ಆಗುತ್ತೆ. ಶುಗರ್ ವಾಟರ್ ಏನೋ ಕಂಬೈನ್ ಆಗಿರುತ್ತೆ. ಓಕೆ, ಇದು ಹೋಮೋಜಿನಿಯಸ್ ಎಕ್ಸಾಂಪಲ್. ಹೆಟ್ರೋಜಿನಿಯಸ್ ಎಕ್ಸಾಂಪಲ್ ಏನು ಅಂತಂದರೆ ಸಾಲ್ಟು ಪ್ಲಸ್ ಸ್ಯಾಂಡ್. ಇಲ್ಲಿ ಫಸ್ಟು ಸ್ಯಾಂಡ್ ಹಾಕಿರ್ತೀರಾ, ಇಲ್ಲಿ ಸಾಲ್ಟ್ ಹಾಕ್ತೀರಾ, ಮತ್ತೆ ಸ್ಯಾಂಡ್ ಹಾಕ್ತೀರಾ. ಇದು ಮಿಕ್ಸ್ ಮಾಡಿದಾಗ ಸಾಲ್ಟು ಸ್ಯಾಂಡ್ ಮಿಕ್ಸ್ ಆಗತ್ತಾ? ಅಂದರೆ ಒಂದೇ ಫಾರ್ಮ್ ಆಗತ್ತಾ? ಚಾನ್ಸೇ ಇಲ್ಲ. ಸಾಲ್ಟಾಗೇ ಇರುತ್ತೆ, ಸ್ಯಾಂಡಾಗೇ ಇರುತ್ತೆ. ಇದ್ರ ಥರ ಆಗಲ್ಲ, ಶುಗರ್ ಥರ ಆಗಲ್ಲ, ಹೋಮೋಜಿನಿಯಸ್ ಥರ ಆಗಲ್ಲ. ಸೊ ಇದರಲ್ಲಿ ಯೂನಿಫಾರ್ಮ್ ಆಗಿರುತ್ತೆ. ಹೋಮೋಜಿನಿಯಸ್ಸಲ್ಲಿ ಇದಿಷ್ಟು ಯೂನಿಫಾರ್ಮ್ ಆಗಿರುತ್ತೆ. ಇದರಲ್ಲಿ ಇರುತ್ತಾ? ಸ್ಯಾಂಡ್ ಎಲ್ಲೋ ಇರುತ್ತೆ, ಸಾಲ್ಟ್ ಎಲ್ಲೋ ಇರುತ್ತೆ, ಸ್ಯಾಂಡ್ ಎಲ್ಲೋ ಇರುತ್ತೆ, ಸಾಲ್ಟ್ ಎಲ್ಲೋ ಇರುತ್ತೆ. ಇದು ಯೂನಿಫಾರ್ಮ್ ಆಗಿರಲ್ಲ ಹೆಟ್ರೋಜಿನಿಯಸ್ಸಲ್ಲಿ ಮಿಕ್ಸ್ ಮಾಡಿದಾಗ. ಹೋಮೋಜಿನಿಯಸ್ಸಲ್ಲಿ ಯೂನಿಫಾರ್ಮ್ ಆಗಿರುತ್ತೆ. ಸೊ ದ ಡೆಫಿನೇಷನ್ ಈಸ್ ಮಿಕ್ಸ್ಚರ್ ಆಫ್ ಟೂ ಆರ್ ಮೋರ್ ಕಾಂಪೊನೆಂಟ್ಸ್ ಹ್ಯಾವಿಂಗ್ ಓನ್ಲಿ ಒನ್ ಫೇಸ್. ಇಲ್ಲಿ ಟೂ ಆರ್ ಮೋರ್ ಕಾಂಪೊನೆಂಟ್ಸ್ ಇದಾವೆ. ಇದು ಒಂದು ಕಾಂಪೊನೆಂಟು, ಇದು ಎರಡನೇ ಕಾಂಪೊನೆಂಟು, ಒಂದು ಫೇಸ್ ಆಗಿದೆ, ಯೂನಿಫಾರ್ಮ್ ಮ್ಯಾನರಲ್ಲಿ ಇದೆ. ಇದು ನಾನು ಹೇಳಿದ್ನಲ್ಲ, ಸಾಲ್ಟು ವಾಟರ್ ಯೂನಿಫಾರ್ಮ್ ಮ್ಯಾನರಲ್ಲಿದೆ. ದಟ್ ಈಸ್ ಕಾಲ್ಡ್ ಆಸ್ ಹೋಮೋಜಿನಿಯಸ್ ಮಿಕ್ಸ್ಚರ್. ಇದು ಕಂಬೈನಿಂಗ್ ಆಫ್ ಟೂ ಆರ್ ಮೋರ್ ಕಾಂಪೊನೆಂಟ್ಸ್. ಓಕೆ, ಇದು ಯಾವ ಫೇಸಲ್ಲಿದೆ? ಯೂನಿಫಾರ್ಮ್ ಫೇಸಲ್ಲಿ ಇಲ್ಲ. ಓಕೆ, ವಿಚ್ ಈಸ್ ಹ್ಯಾವಿಂಗ್ ಟೂ ಆರ್ ಮೋರ್ ಫೇಸಸ್. ಇಲ್ಲೊಂದು ಫೇಸ್ ಇಲ್ಲೊಂದು ಸ್ಯಾಂಡ್ ಇರ್ಬೋದು, ಇಲ್ಲೊಂದು ಸಾಲ್ಟ್ ಇರ್ಬೋದು. ಇದು ಟೂ ಫೇಸಸ್ ಇನ್ ನಾನ್ ಯೂನಿಫಾರ್ಮ್ ಮ್ಯಾನರ್. ಇದು ಯೂನಿಫಾರ್ಮಲ್ಲಿ ಇರಲ್ಲ. ಇಲ್ಲೆಲ್ಲೋ ಸಾಲ್ಟ್ ಇರುತ್ತೆ, ಇಲ್ಲೆಲ್ಲೋ ಸ್ಯಾಂಡ್ ಇರುತ್ತೆ, ಇದ್ರ ಥರ ಇರಲ್ಲ. ಸಾಲ್ಟ್ ಅಂದರೆ ಫುಲ್ ಉಪ್ಪು ನೀರಾಗೋಗಿರುತ್ತೆ. ಇದು ಒನ್ ಫೇಸು, ಇದು ಟೂ ಫೇಸು. ಇದು ನಾನ್ ಯೂನಿಫಾರ್ಮು, ಇದು ಯೂನಿಫಾರ್ಮ್ ಮ್ಯಾನರು. ಅರ್ಥ ಆಯ್ತಲ್ವಾ? ಟೂ ಟೈಪ್ಸ್ ಆಫ್ ಮಿಕ್ಸ್ಚರ್, ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂಡ್ ದ ಹೆಟ್ರೋಜಿನಿಯಸ್ ಮಿಕ್ಸ್ಚರ್. ಓಕೆ ಮ್ಯಾಮ್, ಇವಾಗ ಹೋಮೋಜಿನಿಯಸ್ ಮಿಕ್ಸ್ಚರ್ ಅರ್ಥ ಆಯಿತು, ಹೆಟ್ರೋಜಿನಿಯಸ್ಸು ಅರ್ಥ ಆಯಿತು.
ಕಮಿಂಗ್ ಟು ದಟ್, ನಾನೇನು ಹೇಳಿದೆ ಮಿಕ್ಸ್ಚರ್ ಡೆಫಿನೇಷನ್ನು, ಕಂಬೈನಿಂಗ್ 2 or more components, ಕಂಬೈನಿಂಗ್ 2 or more ಪ್ಯೂರ್ ಸಬ್ಸ್ಟಾನ್ಸಸ್ ಅಂತ ಹೇಳಿದ್ದೆ, ಹೌದಲ್ವಾ? ಪ್ಯೂರ್ ಸಬ್ಸ್ಟಾನ್ಸ್ ಮಿಕ್ಸ್ಚರ್ ಅಂದ್ರೇನು? ಕಾಂಬಿನೇಷನ್ ಆಫ್ 2 or more ಪ್ಯೂರ್ ಸಬ್ಸ್ಟಾನ್ಸಸ್. ಪ್ಯೂರ್ ಸಬ್ಸ್ಟಾನ್ಸಸ್ ಅಂತ ಅಂದ್ರೆ ಎಲಿಮೆಂಟ್ಸ್, ಕಾಂಪೌಂಡ್ಸ್. ಏನ್ ಮ್ಯಾಮ್ ಇದು ಪ್ಯೂರ್ ಸಬ್ಸ್ಟಾನ್ಸಸ್ ಅಂತ? ಸಬ್ಸ್ಟಾನ್ಸಸ್ ಏನಂತ ಹೇಳಿದೆ ನಾನು? ಪ್ಯೂರ್ ಸಬ್ಸ್ಟಾನ್ಸ್ ಇಸ್ ಅ ಕಾಂಬಿನೇಷನ್ ಆಫ್ ಎಲಿಮೆಂಟ್ಸ್ ಅಂಡ್ ಕಾಂಪೌಂಡ್ಸ್ ಅಂತ ಹೇಳಿದೆ. ಫೈನ್. ಎಲಿಮೆಂಟ್ಸ್ ಅಂತಂದ್ರೆ ಏನು ಅಂತಂದ್ರೆ ಒಂದು ಸಬ್ಸ್ಟಾನ್ಸ್ ಇರುತ್ತೆ ವಿಚ್ ಕೆನಾಟ್ ಬಿ ಸ್ಪ್ಲಿಟ್ ಇಂಟು ಸಿಂಪ್ಲರ್ ಫಾರ್ಮ್. ಇವಾಗ ಹೈಡ್ರೋಜನ್ ಇದೆ, ಕಾರ್ಬನ್ ಇದೆ, ಓಕೆ, ಸೋಡಿಯಂ ಇದೆ. ಇದನ್ನ ನೀವು ಏನೇ ಕೆಮಿಕಲ್ ಪ್ರಾಸೆಸ್ ಮಾಡಿದ್ರು, ಕೆಮಿಕಲ್ ಏನೇ ಪ್ರಾಸೆಸ್ಸಿಂದ, ಫಿಸಿಕಲ್ ಕೆಮಿಕಲ್ ಏನೇ ಮಾಡಿದ್ರು, ಯು ಕೆನಾಟ್ ಫರ್ದರ್ ಡಿವೈಡ್ ಇಂಟು ಸಿಂಪ್ಲರ್ ಕಾಂಪೌಂಡ್ಸ್. ಹೈಡ್ರೋಜನ್ನ ಮತ್ತೆ ಸ್ಪ್ಲಿಟ್ ಮಾಡಕ್ ಬರಲ್ಲ. ಹೈಡ್ರೋಜನ್ ಅಂದರೆ ಹೈಡ್ರೋಜನ್ ಇಂದ ಮತ್ತೆ ಏನೋ ಹಾಫ್ ಹೈಡ್ರೋಜನ್ ಅದೆಲ್ಲ ಮಾಡಕ್ ಬರಲ್ಲ. ಸೊ ಇದೇನಂತ ಎಲಿಮೆಂಟ್ಸ್ ಅಂತಂದ್ರೆ ಏನು? ದೇ ಆರ್ ದ ಸಬ್ಸ್ಟೆನ್ಸಸ್ ವಿಚ್ ಕೆನಾಟ್ ಬಿ ಡಿವೈಡೆಡ್ ಫರ್ದರ್ ಇನ್ ಅ ಸಿಂಪ್ಲರ್ ಮ್ಯಾನರ್ ಬೈ ಎನಿ ಫಿಸಿಕಲ್ ಮೆಥಡ್ಸ್. ಏನೇ ಫಿಸಿಕಲ್ ಮೆಥಡ್ ಯೂಸ್ ಮಾಡಿದ್ರು ನಾವು ಇದನ್ನ ಡಿವೈಡ್ ಮಾಡಕ್ ಬರಲ್ಲ. ಇದು ಹೈಡ್ರೋಜನ್ ಅಂದ್ರೆ ಹೈಡ್ರೋಜನ್, ಕಾರ್ಬನ್ ಅಂದ್ರೆ ಕಾರ್ಬನ್, ಇದು ಸೋಡಿಯಂ ಅಂದ್ರೆ ಸೋಡಿಯಂ, ನೈಟ್ರೋಜನ್ ಅಂದ್ರೆ ನೈಟ್ರೋಜನ್. ಇದನ್ನ ಫರ್ದರ್ ಡಿವೈಡ್ ಮಾಡಕ್ ಬರಲ್ಲ ನಮಗೆ. ದಿಸ್ ಇಸ್ ಕಾಲ್ಡ್ ಎಸ್ ಎಲಿಮೆಂಟ್ಸ್. ಮ್ಯಾಮ್ ಕಾಂಪೌಂಡ್ಸ್ ಅಂದ್ರೆ ಏನ್ ಮ್ಯಾಮ್? ಓಕೆ, ಮ್ಯಾಮ್ ಕಾಂಪೌಂಡ್ಸ್ ಅಂದ್ರೆ ಏನ್ ಮ್ಯಾಮ್ ಅಂತಂದ್ರೆ ನಿಮಗೆ ನೋಡಿದ ತಕ್ಷಣ ಅರ್ಥ ಆಗಿರುತ್ತೆ. ಇಲ್ಲಿ ಎರಡು ಡಿಫ್ರೆಂಟ್ ಟೈಪ್ಸ್ ಆಫ್ ಕೆಮಿಕಲ್ಸ್ ಇದೆ. ಇಲ್ಲಿ ಕೂಡ ಎರಡಿದೆ, ಇದು ಒಂದು ಇದು ಒಂದು, ಇದು ಒಂದು ಇದು ಒಂದು. H2 ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ, ಸೋಡಿಯಂ ಇದೆ, ಕ್ಲೋರೈಡ್ ಇದೆ, ಹೈಡ್ರೋಜನ್ ಇದೆ, ಸಲ್ಫೇಟ್ ಇದೆ. ಇದರ ಅರ್ಥ ಏನು? ಕಾಂಪೌಂಡ್ಸ್ ಅಂತಂದ್ರೆ ಕಾಂಪೌಂಡ್ ಯಾಕೆ ಕಟ್ತಾರೆ? ಜಾಯಿನ್ ಆಗಲಿ, ಒಂದು ಕಾಂಪೌಂಡ್ ಅಂದ್ರೇನು ಅದಿಷ್ಟು ಒಟ್ಟಿಗೆ ಇರಲಿ ಅಂತ ಕಟ್ತಾರೆ, ಹೌದ್ ತಾನೆ? ಕಾಂಪೌಂಡ್ ಅಂತಂದ್ರೆ ಏನು ಕೆಮಿಕಲ್ ಡೆಫಿನೇಷನ್ ಅಲ್ಲಿ ಅಂತಂದ್ರೆ ಕೆಮಿಕಲ್ ಕಾಂಬಿನೇಷನ್ ಆಫ್ 2 or more ಸಬ್ಸ್ಟಾನ್ಸಸ್ ಆರ್ 2 or more ಆಟಮ್ಸ್ ವಿತ್ ಡಿಫ್ರೆಂಟ್ ಎಲಿಮೆಂಟ್ಸ್. ಇದ್ರಲ್ಲಿ ಡಿಫ್ರೆಂಟ್ ಎಲಿಮೆಂಟ್ ಇದೆನಾ? ಹೈಡ್ರೋಜನ್ ಬೇರೆ ಎಲಿಮೆಂಟ್ ಇದೆ, ಆಕ್ಸಿಜನ್ ಬೇರೆ ಎಲಿಮೆಂಟ್ ಇದೆ, ಸೋಡಿಯಂ ಬೇರೆ ಎಲಿಮೆಂಟ್ ಇದೆ, ಕ್ಲೋರೈಡ್ ಬೇರೆ ಎಲಿಮೆಂಟ್ ಇದೆ. ಕಾಂಪೌಂಡ್ ಇಂದಿದು ಡಿಫ್ರೆಂಟ್ ಏನಿರುತ್ತೆ ಇದರಲ್ಲಿ? ಡಿಫ್ರೆಂಟ್ ಕೆಮಿಕಲ್ ಕಾಂಬಿನೇಷನ್ಸ್, ಕೆಮಿಕಲ್ ಎಲಿಮೆಂಟ್ಸ್ ಇರುತ್ತೆ. ಕೆಮಿಕಲ್ ಕಾಂಬಿನೇಷನ್ ಇಂದ ನಾವು ಇದನ್ನ ಎಲಿಮೆಂಟ್ಸ್ ನ ಜಾಯಿನ್ ಮಾಡಿರ್ತೀವಿ, ಕಂಬೈನ್ ಮಾಡಿರ್ತೀವಿ. ದಟ್ ಇಸ್ ಕಾಲ್ಡ್ ಆಸ್ ಅ ಕಾಂಪೌಂಡ್. ಎಲಿಮೆಂಟ್ಸ್ ಅಂದ್ರೇನು? ಎಲಿಮೆಂಟ್ಸ್ ವಿಚ್ ಕೆನಾಟ್ ಬಿ ಡಿವೈಡೆಡ್ ಫರ್ದರ್ ಬೈ ಎನಿ ಫಿಸಿಕಲ್ ಮೆಥಡ್. ಏನೇ ಫಿಸಿಕಲ್ ಮೆಥಡ್ ಯೂಸ್ ಮಾಡಿದ್ರೆ ನೀವು ಇದನ್ನ ಡಿವೈಡ್ ಮಾಡಕ್ ಬರಲ್ಲ. ದಟ್ ಇಸ್ ಕಾಲ್ಡ್ ಆಸ್ ಎಲಿಮೆಂಟ್ಸ್. ಕಾಂಪೌಂಡ್ಸ್ ಅಂತಂದ್ರೆ ಕಾಂಬಿನೇಷನ್ ಆಫ್ 2 or more ಎಲಿಮೆಂಟ್ಸ್. ಓಕೆ, ಬೈ ಕೆಮಿಕಲ್ ಕಾಂಬಿನೇಷನ್. ಇವಾಗ ನಾವು ಇದನ್ನ ಯಾವ ತರ ಆಡ್ ಮಾಡ್ತಿದೀವಿ? ಕೆಮಿಕಲ್ ಕಾಂಬಿನೇಷನ್ ಇಂದ ಆಡ್ ಮಾಡ್ತಾ ಇದೀವಿ. ಫೈನ್ ಅಲ್ವಾ? ಓಕೆ, ಎಲಿಮೆಂಟ್ಸ್ ಆಯ್ತು, ಕಾಂಪೌಂಡ್ಸ್ ಆಯ್ತು. ಪ್ಯೂರ್ ಸಬ್ಸ್ಟೆನ್ಸ್ ಅಂದ್ರೆ ಏನಂತ ಗೊತ್ತಾಯ್ತಲ್ವಾ? ಇವಾಗ ಪ್ಯೂರ್ ಸಬ್ಸ್ಟೆನ್ಸ್ ಇಸ್ ನಥಿಂಗ್ ಬಟ್ ಕಾಂಬಿನೇಷನ್ ಆಫ್ ಎಲಿಮೆಂಟ್ಸ್ ಇರುತ್ತೆ, ಕಾಂಪೌಂಡ್ಸ್ ಇರುತ್ತೆ. ನೀವು ಅದನ್ನ ಮಿಕ್ಸ್ ಮಾಡಿದಾಗ ಏನಾಗುತ್ತೆ? ಮಿಕ್ಸ್ಚರ್ ಆಗಿರುತ್ತೆ. ಓಕೆನಾ?